ನಮಸ್ಕಾರ. ನಾನು ಸುರೇಶ್, ಸೌಂಡ್ ಆಫ್ ಸೂರ್ಯಕಲಾ. ಈ ಕಾರ್ಯಕ್ರಮದಲ್ಲಿ ಇಂದು ಶಿವರಾಜ್ ಕುಮಾರ್ ಅವರ ಒಂದು ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮ. ಅದನ್ನು ಜುಲೈ 1ರಿಂದ ಜುಲೈ 12ರವರೆಗೂ ಪ್ರತಿದಿನ ಕಾರ್ಯಕ್ರಮ ನಿಮಗೆ ಪ್ರಸಾರವಾಗುತ್ತೆ. ಮತ್ತು ನಿಮಗೆ ಗೊತ್ತಿರುವುದಾಗಲಿ ಗೊತ್ತಿಲ್ಲದೇ ಇರುವುದಾಗಲಿ ಎಲ್ಲ ಒಂದು ವಿಷಯಗಳು ಮತ್ತು ಎಲ್ಲ ಒಂದು ನಿಮ್ಮನ್ನು ಮೆಚ್ಚಿದಂಥ ಹಾಡುಗಳನ್ನು ಎಲ್ಲರೊಂದಿಗೆ ನಾನು ನಿಮಗೆ ಪ್ರತಿದಿನ ಕಾರ್ಯಕ್ರಮದ ಮೂಲಕ ಒಂದು ಸಂಗೀತ ಸುದ್ದಿಯನ್ನು ನಿಮಗೆ ಹರಿಸ್ತಾ ಇರ್ತೇನೆ. ಇವತ್ತಿನ ವಿಷಯದಲ್ಲಿ ನಾನು ಮಾತಾಡಬೇಕಾದ ವಿಷಯ ಅಂತಂದರೆ, ಶಿವರಾಜ್ ಕುಮಾರ್ ಅಂದರೆ ಮೊದಲಿನದು ಒಂದು ಯಾವಾಗ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಕಾಲಘಟ್ಟ ಮೀರಿದ ಮೇಲೆ ಒಂದು ವಿಷಯ ಪ್ರಸ್ತಾಪ ಆಗುತ್ತೆ. ಯಾವುದಪ್ಪ ಅಂತಂದ್ರೆ ಈ ಮಚ್ಚು ಲಾಂಗು ರೌಡಿಸಮ್. ಯಾಕೆ ಶಿವರಾಜ್ ಕುಮಾರ್ ಅಂದ್ರೆ ಅದೇ ಪಾತ್ರಕ್ಕೆ ಸೂಟನ ಬೇರೆ ಮಾಡಲ್ವಾ ಅವರು? ಯಾಕ್ರಿ ಅವ್ರನ್ನ ಅದೇ ಪಾತ್ರಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದಂಥ ಒಂದು ಇದು ಮಾಡ್ತಿಲ್ಲ. ನಾನಿಲ್ಲಿ ಹೇಳ್ತಾ ಇರೋ ವಿಷಯ ಏನಪ್ಪ ಅಂತಂದ್ರೆ, ಶಿವಣ್ಣ ಕೂಡ ಅದನ್ನೇ ಹೇಳ್ತಾರೆ. ಉಪೇಂದ್ರ ಅವರ ಒಂದು ಓಂ ಸಿನಿಮಾ ಬಂದ ಮೇಲೆ ಮಚ್ಚು ಲಾಂಗು ರೌಡಿಸಮ್ ಭೂಗತ ಜಗತ್ತಿನ ಪರಿಚಯವಾಯಿತು ಅಂತ. ಶಿವರಾಜ್ ಕುಮಾರ್ ಯಾವಾಗಲೂ ಹಾಗೆ, ಅವರಲ್ಲೇ ಸಾಕಷ್ಟು ಪ್ರತಿಭೆ ಅಡಗಿದೆ. ಅವರೊಳಗಿನ ಪ್ರತಿಭೆಯನ್ನು ಯಾರೂ ತರುವಂಥದ್ದೇನಿಲ್ಲ. ಸಾಕಷ್ಟು ಪಾತ್ರಗಳನ್ನು ವೈವಿಧ್ಯಮಯವಾಗಿ ಮಾಡಿದಂಥ ಒಬ್ಬ ಕಲಾವಿದ ಶಿವರಾಜ್ ಕುಮಾರ್. ಆದರೆ ನಾನು ಹೇಳೋದು ಏನಪ್ಪ ಅಂತಂದ್ರೆ, ಈ ಕಾರ್ಯಕ್ರಮದ ಮೂಲಕ ಓಂ ಸಿನಿಮಾದಿಂದ ಶಿವಣ್ಣ ಲಾಂಗು ಮಚ್ಚು ರೌಡಿಸಮ್ ಪಾತ್ರಗಳ ಮತ್ತು ಅಥವಾ ಭೂಗತ ಜಗತ್ತಿನ ವ್ಯಕ್ತಿಗಳ ಒಂದು ಕಿರು ಪರಿಚಯ ಆಯಿತು ಅಂತ ಹೇಳ್ತಾರೆ. ಅದು ನನಗೇನು ಅಷ್ಟು ಇರಬಹುದು, ಸರಿ ಅಂತ ಅನಿಸೋದಿಲ್ಲ. ಯಾಕಂದ್ರೆ ಅದಕ್ಕೂ ಮುಂಚೆ ಶಿವರಾಜ್ ಕುಮಾರ್ ಅವರು ಮೋಡದ ಮರೆಯಲ್ಲಿ ಅಂತಕ್ಕಂಥ ಒಂದು ಸಿನಿಮಾನ ಮಾಡ್ತಾರೆ. ಹೌದಾ? ಮೋಡದ ಮರೆಯಲ್ಲಿ ನೋಡಿ, ರವಿ ಅಂತಕ್ಕಂಥ ಹೆಸರಿನ ಒಂದು ಪಾತ್ರ, ಅಶ್ವಥ್ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಪೇದೆಯಾಗಿರ್ತಾರೆ. ಆಮೇಲೆ ಅದೇ ಕುಟುಂಬದಲ್ಲಿ ಒಂದು ತುಂಬು ಕುಟುಂಬ, ಬಡತನದ ಕುಟುಂಬ. ಅಲ್ಲಿ ನೋಡಿ ಅತ್ತೆ ನಾದಿನಿ ಮತ್ತು ಯಾರೋ ಅವರ ಅತ್ತೆ ಮಗಳು ಅವರನ್ನು ಮದುವೆ ಆಗಬೇಕು, ಅವರವರ ಒಪ್ಪಂದಕ್ಕೆ ಮಾತಾಡ್ಕೊಂಡಿರ್ತಾರೆ. ಈ ಥರ ಒಂದು ಸರಾಗವಾಗಿ ಒಂದು ಕೌಟುಂಬಿಕ ನೆಲೆಯ ಮೂಲಕ ಆರಂಭವಾಗುವಂಥ ಕತೆ. ಇಂಥ ಒಂದು ಕತೆ ಮೋಡದ ಮರೆಯಲ್ಲಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಒಬ್ಬ ಸಾಮಾನ್ಯ ಮುಗ್ಧ ಯುವಕನಾಗಿ ಅವನ ಮೇಲೆ ಬೀರತಕ್ಕಂಥ ಒಂದು ಸಾಮಾಜಿಕ ದಬ್ಬಾಳಿಕೆ ಇರ್ಬೋದು, ಅಥವಾ ಅವನ ವಿರುದ್ಧವಾಗಿ ನಡೀತಕ್ಕಂಥ ಷಡ್ಯಂತ್ರಗಳಿರ್ಬೋದು. ಇದನ್ನೆಲ್ಲ ಆತನಿಗೆ ಎದುರಿಸಲಾಗದೆ ಆತ ಕೋಪಿಷ್ಟನಾಗಿ ಅಥವಾ ಸಿಟ್ಟಿಗೆದ್ದು ಒಂದು ರೌಡಿಸಮ್ ಮಾಡಬೇಕಂತ ಆತನ ಉದ್ದೇಶ ಅಲ್ಲ. ಈ ರೀತಿ ಆ ಪಾತ್ರದಲ್ಲಿ ಅಥವಾ ಆ ಒಂದು ಕಥೆಯಲ್ಲಿ ಆತ ಧುಮುಕಿದಾಗ ಏನಾಗತ್ತೆ ಅನ್ನೋ ಒಂದು ಕಥಾ ಹಂದರ ಮೋಡದ ಮರೆಯಲ್ಲಿ. ಇದು ಮಲಯಾಳಂ ಸಿನಿಮಾ ಕಿರೀಟಂ ಅದರ ಒಂದು ರೀಮೇಕ್. ತಪ್ಪಿಲ್ಲ, ಯಾಕಂದ್ರೆ ನಾನು ಮೊದಲಿಂದು ಹೇಳ್ತೇನೆ, ರೀಮೇಕ್ ಶಿವಣ್ಣ ಹೇಳ್ತಾರೆ ರೀಮೇಕ್ ಮಾಡೋದಿಲ್ಲ ಅಂತ. ಹಾಗಲ್ಲ, ಅದು ರೀಮೇಕ್ ಮಾಡಬಹುದು, ಆದರೆ ಒಳ್ಳೆಯ ಕಥೆ ಇದ್ದಾಗ ಮಾಡಬಹುದು. ಅದನ್ನು ಎಲ್ಲರೂ ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಡಾಕ್ಟರ್ ರಾಜ್ಕುಮಾರ್, ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್, ಆಮೇಲೆ ಡಾಕ್ಟರ್ ಅಂಬರೀಷ್, ಸಾಕಷ್ಟು ಕಲಾವಿದರು ರೀಮೇಕ್ ಸಿನಿಮಾಗಳು ಮಾಡಿದ್ದಾರೆ. ರೀಮೇಕ್ ಸಿನಿಮಾಗಳು ಮಾಡಿದ ತಕ್ಷಣ ನಾವು ತಪ್ಪು ಮಾಡಿದೀವಿ ಅಂತ ಅಲ್ಲ, ಅದು ಬೇರೆ ಭಾಷೆಯಲ್ಲಿ ಬಂದಿರುತ್ತೆ. ಆ ಸಿನಿಮಾಗಳನ್ನ ಅವ್ರು ನೋಡಿರ್ತಾರೆ. ಆ ಭಾಷೆಯನ್ನು ನಮ್ಮ ಕನ್ನಡಿಗರು ನೋಡಿದಾಗ ಇದನ್ನು ನಮ್ಮ ಹೀರೋ ಮಾಡಿದರೆ ಹೇಗಿರುತ್ತೆ ಅಂತಕ್ಕಂಥ ಒಂದು ಕಲ್ಪನೆ ಎಲ್ರಿಗೂ ಇರುತ್ತೆ. ಅಂತ ಒಂದು ಕಲ್ಪನೆಯನ್ನು ಸಾಕಾರಗೊಳಿಸಿದಂಥ ನಮ್ಮ ಕನ್ನಡದ ಕಲಾವಿದರ ಕುರಿತು ನಾನು ಎರಡು ಮಾತನ್ನು ಹೇಳೋಕೆ ಇಷ್ಟಪಡ್ತೇನೆ. ಶಿವರಾಜ್ ಕುಮಾರ್ ಮೋಡದ ಮರೆಯಲ್ಲಿ ಮಾಡದೆ ಹೋಗಿದ್ದರೆ ರಿಮೇಕ್ ಅಂತ, ಈಗೆಲ್ಲರೂ ರಿಮೇಕ್ ಅಂತ ತಾತ್ಸಾರ ಮಾಡ್ತಾರೆ. ಅದನ್ನು ಕೇಳೋದಿಲ್ಲ ನಾನು. ಮೋಡದ ಮರೆಯಲ್ಲಿ ಸಿನಿಮಾ ಶಿವಣ್ಣನಿಗೆ ಎಷ್ಟೊಂದು ಸೂಕ್ತವಾಗಿತ್ತು. ಬಹುಶಃ ಆ ಒಂದು ಪಾತ್ರವನ್ನ ಶಿವರಾಜ್ ಕುಮಾರ್ ಬಿಟ್ರೆ ಬೇರೆ ಯಾರು ಮಾಡೋಕ್ಕಾಗ್ತಿರ್ಲಿಲ್ಲ. ಹೌದು, ಯಾಕೆಂದ್ರೆ ಇವತ್ತು ಯಾರಾದರೂ ಮಾಡ್ತಾರೆ ಅಂತ ಅನ್ನೋದವರು ಅಲ್ಲ. ನಾನು ಆ ರೀತಿ ಹೇಳ್ತಾ ಇಲ್ಲ. ಅವರಿಗೆ ಅದು ಹೇಳಿ ಮಾಡಿಸಿದಂಥ ಪಾತ್ರ ಎಷ್ಟೊಂದು ನೈಜವಾಗಿ ನೋಡಿ.
ರಾಜ್ಕುಮಾರ್ ಕುಟುಂಬದಿಂದ ಬಂದಂಥ ಚಿತ್ರ. ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡ್ತಾರೆ. MS ರಾಜಶೇಖರ್ ನಿರ್ದೇಶನ ಮಾಡ್ತಾರೆ. ಇದು ಮೂಲ ಚಿತ್ರದಲ್ಲಿ ಈ ಕಿರೀಟಂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ನಟ ಕೂಡ ಇದನ್ನು ಆಮೇಲೆ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಹೇಳಿದ್ದಾರೆ, ನಮಗಿಂತಲೂ ಉತ್ತಮವಾಗಿ ನಮ್ಮ ಕನ್ನಡದಲ್ಲಿ ಈ ಸಿನಿಮಾ ರಿಮೇಕ್ ಆದಾಗ ಬಹಳ ಚೆನ್ನಾಗಿ ರಾಜ್ಕುಮಾರ್ ಅವರ ಮಗ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಯೋಚನೆ, ಒಳ್ಳೆಯ ಒಂದು ಸಿನಿಮಾವನ್ನು ಯಾವ ಭಾಷೆಯಿಂದ ಬಂದ್ರೇನು ರಿಮೇಕ್, ಯಾಕೆ ರಿಮೇಕ್ ಯಾರು ಮಾಡಿಲ್ಲ? ಸಾಕಷ್ಟು ಚೆನ್ನಾಗಿ ಕನ್ನಡದಲ್ಲಿ ವಿಷ್ಣುವರ್ಧನ್, ದ್ವಾರಕೀಶ್, ರವಿಚಂದ್ರನ್ ರಿಮೇಕ್ ಸಿನಿಮಾಗಳ ಮೂಲಕವೇ ತಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು. ಇದೆಲ್ಲ ಇರಲಿ, ಈಗ ಉಪೇಂದ್ರ ಅವರೇ ಓಂ ಚಿತ್ರದ ಮೂಲಕ ಹುಟ್ಟು ಹಾಕಿದ್ರು. ಅಲ್ಲ, ಉಪೇಂದ್ರ ಅವರಿಗೆ ಹೇಗೆ ಅನಿಸ್ತು ಅವ್ರು ಮಾಡ್ತಾರೆ ಅಂತ? ಸರ್, ನಾವು ಮೊದಲಿಂದಲೂ ಗಮನಿಸಿದಾಗ ಶಿವರಾಜ್ ಕುಮಾರ್ ಅವರ ಒಂದು ಕಣ್ಣಲ್ಲಿ ಒಂದು ಫೈರ್ ಇದೆ, ಒಂದು ಬೆಂಕಿ ಇದೆ. ಅವರ ಕಣ್ಣಲ್ಲಿ ಅವರು ಕೋಪ ಮತ್ತು ಆವೇಶವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಶಾಂತಿ ಸಹನೆಯನ್ನು ವ್ಯಕ್ತಪಡಿಸ್ತಾರೆ. ಅಂತ ಒಬ್ಬ ಅದ್ಭುತವಾದ ಕಲಾವಿದ ಶಿವರಾಜ್ ಕುಮಾರ್. ಹಾಗಿರಬೇಕಾದ್ರೆ ಅವರು ಈ ಒಂದು ಮೋಡದ ಮರೆಯಲ್ಲಿ ಸಿನಿಮಾದಲ್ಲಿ ನೋಡಿದ ಮೇಲೇ ಉಪೇಂದ್ರ ಅವರನ್ನ ಆಯ್ಕೆ ಮಾಡಿದ್ದೆ ವಿನಃ ಉಪೇಂದ್ರ ಅವರು ಸೃಷ್ಟಿ ಮಾಡಿದ್ದಲ್ಲ. ಅದಕ್ಕೆ ನಾನು ಹೇಳೋದಿಷ್ಟೇ, ಉಪೇಂದ್ರ ಅವರಿಗಾಗಲಿ ಶಿವರಾಜ್ ಕುಮಾರ್ ಅವರಿಗೆ ಆಗಲಿ ಭೇದ ಭಾವ ಅಂತ ನನ್ನ ಅಭಿಪ್ರಾಯ ಅಲ್ಲ. ಆ ಒಂದು ಟ್ರೆಂಡ್ ಹುಟ್ಟು ಹಾಕಿದ್ದು ಅವರೇ ಅಂತ ಹೇಳ್ತಿರಲ್ಲ, ಅದು ತಪ್ಪು. ಅಂತ ಒಂದು ಟ್ರೆಂಡ್ ಆರಂಭವಾಗಿದೆ ಶಿವಣ್ಣ ಅವರಿಂದ. ಯಾರು ಹುಟ್ಟು ಹಾಕಿದ್ದಾರೆ? ಯಾಕೆಂದ್ರೆ ಶಿವಣ್ಣ ಅವರಲ್ಲಿ ಇರತಕ್ಕಂಥ ಅಗಾಧವಾದ ಪ್ರತಿಭೆ. ಅದಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡೋದಾದ್ರೆ, ಅವರು ಇನ್ನೂ ಕಾಲೇಜು ದಿನಗಳಲ್ಲಿ ಓದ್ತಾ ಇದ್ದಂಥ ಕಾಲ ಮದ್ರಾಸ್ನಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದರು. ಆವಾಗ ಇಂದಿರಾ ಗಾಂಧಿ ಅವರ ಒಂದು ಕೊಲೆಯ ಯತ್ನ ನಡೆಯುವ